ಇವತ್ತೇನು 52,000 ಕೋಟಿಯಷ್ಟು ಪ್ರತಿ ವರ್ಷ ನೀವು ಎಲ್ಲಿಂದ ಹೊಂದಿಸ್ತೀರೋ, ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಅದನ್ನಾದರೂ ಹೇಳಿ ಹೋಗ್ಲಿ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು, ನಿಮ್ಮ ಜೊತೆನೇ ಸರ್ಕಾರ ರಚನೆ ಮಾಡಿದ್ರು. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತು ಕೊಟ್ಟರು. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ರು, ಹೊಂದಿಸಿದ್ರು ದುಡ್ಡನ್ನು. ಸಂಪತ್ಭರಿತವಾದಂಥ ರಾಜ್ಯ, ಇಷ್ಟು ತೆರಿಗೆ ಮೂಲಕದಲ್ಲಿ ಇಷ್ಟೆಲ್ಲ ಕಟ್ಟಿಸ್ಕೊತೀರಿ. ಬೆಂಗಳೂರು ನಗರದ ಪರಿಸ್ಥಿತಿ ಏನಾಗಿದೆ? ಅತಿ ಹೆಚ್ಚು ಇವತ್ತು ರಾಜ್ಯದಲ್ಲಿ ಆರ್ಥಿಕವಾಗಿ ಶಕ್ತಿ ತುಂಬಿಸಿರ್ತಕ್ಕಂಥ ನಗರ ಬೆಂಗಳೂರು ನಗರ. ನಮಗೆ ಏನು ಬೆಂಗಳೂರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಾದರೂ ಏನು? ಯಾವ್ದಾರು ರಸ್ತೆ ಹಾಕ್ಸಿದ್ದೀರಾ? ಕೊನೆ ಪಕ್ಷ ಸರವಣ ಅವರು ಹೇಳಿದಂಗೆ ಒಂದು ಗುಂಡಿ ಮುಚ್ಚಿದ್ದೀರಾ? ಜನಗಳು ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಹೊಡೆಸ್ಕೊಳ್ತಕ್ಕಂಥದ್ದು, 3,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ನೀರಿನ ಬೆಲೆ. ಆ ಪರಿಸ್ಥಿತಿಗೆ ಇವತ್ತು ನಮ್ಮ ನಗರವನ್ನು ದೂಡಿದ್ದೀರಿ. ಇವತ್ತು ಎಲ್ಲಿಗೆ ಹೋಗಿದೆ ನಮ್ಮ ನಗರ? ಸನ್ಮಾನ್ಯ ದೇವೇಗೌಡರು ಸಾಹೇಬರು ITBT ಇಂಡಸ್ಟ್ರೀಸ್ಗೆ ರಿಬೇಟ್ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರೋತ್ಸಾಹ ಕೊಟ್ಟಿದ್ರು. ಬೆಂಗಳೂರು ನಗರವನ್ನು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರಿ ಕಾಂಗ್ರೆಸ್ ಅವರು. ಅದು ಪಾರ್ಟ್ 1, ಇದು ಪಾರ್ಟ್ 2. ಬ್ರ್ಯಾಂಡ್ ಬೆಂಗಳೂರು ಪಾರ್ಟ್ 2, ಅದು ಪಾರ್ಟ್ 1. ಅದು ನಾವು ಯಾಕ್ರಿ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು? ನಾಡಪ್ರಭು ಕೆಂಪೇಗೌಡರು ಒಂದು ದೂರದೃಷ್ಟಿ ಇಟ್ಕೊಂಡು ಈ ನಗರವನ್ನು ಕಟ್ಟು ಬೆಳೆಸಿದ್ದು. ಬೆಂಗಳೂರು ಇಡೀ ವಿಶ್ವದಲ್ಲೇ ನಾವು ಬೆಂಗಳೂರು ಥರ ಆಗಬೇಕು ಅಂತ ವಿಶ್ವ ಚರ್ಚೆ ಮಾಡ್ಬೇಕಂಡ್ರಿ. ನಾವ್ಯಾಕೆ ಸಿಂಗಾಪುರಕ್ಕೆ ಕಂಪೇರ್ ಮಾಡ್ಕೋಬೇಕು? ಯಾವ ಸಿಂಗಾಪುರ ಮಾಡಿದ್ರಿ ನೀವು?